ರೈಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಮ್ಮನವರ ಮೂಲಸ್ಥಳ ಇದು 2 ಸ್ಥಳಗಳಿದೆ. 7 ಅಡಿ 7 ಇಂಚು 7 ಎಡೆ. ಕುಮಾರಿ ಅಂತ ನಾವು ಮೊದಲಿಂದ ನಾವು ಈ ದೇವಸ್ಥಾನ ಬರಬೇಕು ಅಂದ್ಕೊಂಡಿದ್ದು, ಹಾಗಾಗಿ ಬಂದಿದ್ದೀವಿ. ದೇವರ ಅಮ್ಮನ ನೋಡಿದ್ರೆ ತುಂಬ ಇಷ್ಟ ಆಯ್ತು, ಚೆನ್ನಾಗಿದೆ ದೇವಸ್ಥಾನ. ಎಲ್ಲರೂ ಬಂದು ತುಮಕೂರಿಂದ ಬಂದಿದ್ದೀವಿ. ಈ ದೇವಸ್ಥಾನ ತುಂಬ ದಿವಸದಿಂದ ನೋಡಬೇಕು ಅಂತ ಒಂದು ಇದಿತ್ತು, ನೋಡೋಕ್ಕಾಗಿರಲಿಲ್ಲ. ಇಲ್ಲಿ ಮಹಿಮೆ ಎಲ್ಲ ತಿಳ್ಕೊಂಡು ಈ ದೇವಸ್ಥಾನ ಮತ್ತೊಂದು ಸತಿ ಬರಂಗೆ ಆಗಬೇಕು ಅಂತ ನಾನು ಮಡ್ಲಕ್ಕಿ ಬಳೆಯನ್ನು ಸಮರ್ಪಿಸಿದ್ದೇನೆ. ದೇವತಿ ಪವಾಡ ತುಂಬ ಚೆನ್ನಾಗಿದೆ, ಎಲ್ಲರೂ ಒಂದ್ಸರಿ ಬಂದು ನೋಡಬೇಕು. ವಿಚಾರವಾಗಿ 1008 ಬಳೆಯನ್ನು ಸಂಕಲ್ಪ ಮಾಡಿ ಮನೆ ಕಟ್ಟುವಂಥ ವಿಚಾರವಾಗಿ ಅಮ್ಮನವರಿಗೆ ಅನ್ನದಾನ ಸೇವೆಯನ್ನು ಪ್ರಾರ್ಥನೆ ಮಾಡಿ, ಯಾರಿಗೆ ನಾಗದೋಷ ಇದೆ, ಯಾರಿಗೆ ಕಾಳಸರ್ಪ ದೋಷ ಇದೆ, ಯಾರಿಗೆ ಸಂತಾನ ಭಾಗ್ಯಕ್ಕೆ ತೊಂದರೆ ಇದೆ, ಯಾರಿಗೆ ಮದುವೆ ವಿಚಾರದಲ್ಲಿ ತೊಂದರೆ ಇದೆ, ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆ, ಅವರು ಅಂತ ಇದ್ದವ್ರು ಬಂದು ಮುಕ್ತಿನಾಗ ಸ್ಥಳಕ್ಕೆ 108 ಸತಿ ಪ್ರದಕ್ಷಿಣೆಯನ್ನು ಹಾಕಿ ಸ್ವತಃ ಅವರೇ ದೇವರನ್ನ ಮುಟ್ಟಿ ಅಭಿಷೇಕ ಮಾಡೋದ್ರಿಂದ ಯಾವುದೇ ರೀತಿ ನಾಗದೋಷಗಳು ಕಾಳಸರ್ಪ ದೋಷಗಳು ಏನೇ ಇದ್ರೂ ಸಹ ಈ ಸ್ಥಳದಲ್ಲಿ ಬಗೆಹರುತ್ತೆ. ನನ್ನ ಮಗಳಿಗೆ ಮಾತು ಅಷ್ಟು ಕರೆಕ್ಟಾಗಿ ಬರ್ತಿರ್ಲಿಲ್ಲ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ದರ್ಶನ್, ದಾವಣಗೆರೆ ಹುಡುಗ. ನಾನು ದಾವಣಗೆರೆಯಿಂದ ಇಲ್ಲಿ ಬಡಂಬೈಲಿಗೆ 250 ಕಿಲೋಮೀಟರ್ ವಿಡಿಯೋ ಮಾಡಬೇಕಂತಾನೆ ಬಂದರೆ, ಇರೋ ಜನರಿಗೆ ಆಸಕ್ತಿ ನನಗೆ ರೂಪದಲ್ಲಿ ಅವರು ತಿಳಿಸಿದರೆ ಜನರಿಗೆ ಕೇಳೋಣ ಬನ್ನಿ. ಬೇಕು ಅಂತ ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. ತುಮಕೂರಿಂದ ಬಂದಿದ್ದೀವಿ. ತುಂಬ ದಿವಸದಿಂದ ಈ ದೇವಸ್ಥಾನ ನೋಡಬೇಕು ಅಂತ ಆಸೆ ಇತ್ತು. ಇವತ್ತು ಆಸೆ ನೆರವೇರಿದೆ. ಇವಾಗ ನಮ್ಮ ಸೊಸೆ ಪ್ರೆಗ್ನೆಂಟು, ಅದಕ್ಕೆ ಸೀರೆ ಮಡ್ಲಕ್ಕಿ ಬಳೆ ಎಲ್ಲ ಕೊಟ್ಟು ನಮ್ಗೆ ಒಳ್ಳೇದಾಗಿದೆ. ನಾವು ಸಮರ್ಪಣೆ ಮಾಡಿ ಹೋಗೋದು ಬಂದಿದ್ದೀವಿ. ಏನು ಬಂದು ಈ ಅಮ್ಮನವರ ಮಾಹಿತಿಯನ್ನು ಭಕ್ತರಿಗೆಲ್ಲ ತಿಳಿಸ್ತಾ ಇದ್ದಾರೆ ಈ ಚಾನಲ್ ಮೂಲಕ. ಈ ಚಾನಲ್ಗೆ ಎಲ್ಲರೂ ಸಹ ಶುಭ ಹಾರೈಸೋಣ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ದರೂ ಹಳೆ ಪದ್ಮಾವತಿ ತಾಯಿ ದೇವಸ್ಥಾನಕ್ಕೆ ಹೋಗಿ ತಾಯಿ ಹತ್ತಿರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಹರಕೆ ಮಾಡಿಕೊಂಡು ಬನ್ನಿ. ಬೇಕಾದ ಮಾಹಿತಿಗಳನ್ನು ಕೊಡುವಂಥ ಒಳ್ಳೆಯ ಕಾರ್ಯಗಳು ಈ ಚಾನಲ್ ಮೂಲಕ ಆಗಲಿ ಅಂತ ಹೇಳಿ ಕ್ಷೇತ್ರದ ವತಿಯಿಂದ ನಾವೆಲ್ಲರೂ ಸಹ ಶುಭ ಹಾರೈಸ್ತೀವಿ. ಈ ದೇವಸ್ಥಾನ ಇರೋದು ಶಿವಮೊಗ್ಗ ಹತ್ತಿರ ಇರೋ ಜೋಗ್ ಫಾಲ್ಸಿಂದ 10 ಕಿಲೋಮೀಟರ್ ದೂರ ಆಗುತ್ತೆ. ಕೆಳಗಡೆ ಅಡ್ರೆಸ್ ಎಲ್ಲ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಬನ್ನಿ.